ಎಲ್ರಿಗೂ ನಮಸ್ಕಾರ. ನಮ್ಮ ಕಣ್ಣುಗಳಿಗೆ ಲ್ಯಾಶಸ್ ಅನ್ನೋದು ಒಂದು ಬ್ಯೂಟಿಫುಲ್ ಆಗಿರೋ ಫೀಚರ್ ಅಂತಾನೆ ಹೇಳ್ಬೋದು. ಅವುಗಳನ್ನ ಇನ್ನೂ ಎನ್ಹ್ಯಾನ್ಸ್ ಮಾಡೋದಕ್ಕೆ ಹೇಗೆ ಫಾಲ್ಸ್ ಲ್ಯಾಶಸ್ನ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ, ಅದು ಪರ್ಫೆಕ್ಟ್ ಆಗಿ. ನಾನು ನಿಮ್ಮ ಪ್ರೀತಿ, ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನಾವು ಫಾಲ್ಸ್ ಲ್ಯಾಶಸ್ ಅನ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ನಮ್ಮ ಲ್ಯಾಶಸ್ ಅನ್ನ ಕರ್ಲ್ ಮಾಡ್ಕೋಬೇಕಾಗತ್ತೆ. ನಮ್ಮ ಲ್ಯಾಶಸ್ ತುಂಬಾ ಅಪ್ಲಿಫ್ಟೆಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಲ್ಯಾಶಸ್ ಅನ್ನ ಕರ್ಲ್ ಮಾಡ್ಕೊಂಡಿದ ನಂತರ ನಾವು ಮಸ್ಕಾರಾನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಮೆಬಿಲಿನ್ ಅವರ ಒಂದು ಮಸ್ಕಾರಾನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಲೈಟ್ ಕೋಟನ್ನೇ ನಾವಿಲ್ಲಿ ಅಪ್ಲೈ ಮಾಡ್ಕೋಬಹುದು. ನಾನು ಇಲ್ಲಿ ಮಾರ್ಸ್ ಅವರ ಸ್ಪೈಸ್ ಅಲರ್ಟ್ ಐ ಲ್ಯಾಶಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಲ್ಯಾಶಸ್ ಅನ್ನ ತಗೋತೀನಿ. ಇದನ್ನ ನಾವು ಫಸ್ಟ್ ಸ್ವಲ್ಪ ಈ ರೀತಿ ಬೆಂಡ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಅಪ್ಲೈ ಮಾಡುವಾಗ ನೀಟಾಗಿ ನಮ್ಮ ಕಣ್ಣಿನ ಶೇಪ್ಗೆ ಇದು ಕೂರತ್ತೆ. ನಂತರ ನಾವು ಈ ಲ್ಯಾಶಸ್ಸನ್ನು ನಮ್ಮ ಲ್ಯಾಶ್ ಲೈನ್ ಲೆಂತ್ಗೆ ಕಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೂ ಮುಂಚೆ ಈ ರೀತಿ ಲ್ಯಾಶನ್ನು ನಮ್ಮ ಕಣ್ಣುಗಳ ಮೇಲಿಟ್ಟು ನೋಡ್ಕೋಬೇಕಾಗತ್ತೆ. ಇಲ್ಲಿ ನಮಗೆ ಸ್ವಲ್ಪ ಲೆಂತ್ ಜಾಸ್ತಿ ಅನಿಸುತ್ತೆ, ಸೊ ಅದನ್ನು ಕಟ್ ಮಾಡಿ ನಂತರ ನಾವು ಯೂಸ್ ಮಾಡಬೇಕಾಗತ್ತೆ. ಇದು ಬಂದು ನಮ್ಮ ಇನ್ನರ್ ಕಾರ್ನರ್ಸ್ಗೆ ಬರುವಂತಹ ಲ್ಯಾಶಸ್ ಆಗಿರುತ್ತೆ. ಅದನ್ನು ನಾವು ಕಟ್ ಮಾಡಬಾರ್ದು. ಇದು ಬಂದು ನಮ್ಮ ಔಟರ್ ವಿಯಲ್ಲಿ ಬರುವಂತಹ ಲ್ಯಾಶ್ ಆಗಿರುತ್ತೆ. ಅದನ್ನು ನಾವು ಎಕ್ಸ್ಟ್ರಾನ ಕಟ್ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಕಲೈಲೆಸ್ ಅವರ ಒಂದು ಐ ಲ್ಯಾಶಸ್ ಗ್ಲೂನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಒಂದು ಗುಡ್ ಕೋಟ್ ಆಫ್ ಲೇಯರನ್ನು ನಾವಿಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ಎಂಡ್ಸಲ್ಲಿ ನಾವು ಗ್ಲೂವನ್ನು ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಅಲ್ಲಿ ನೀಟಾಗಿ ಸ್ಟಿಕ್ ಆಗೋದಿಲ್ಲ. ನಂತರ ನಾವು ಇದನ್ನು ನೀಟಾಗಿ ಡ್ರೈ ಮಾಡ್ಕೋಬೇಕಾಗತ್ತೆ 30 ಸೆಕೆಂಡ್ಸ್ ಟು 1 ಮಿನಿಟ್. ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಲ್ಯಾಶ್ ಮೇಲೆ ನೀಟಾಗಿ ಕೂರೋದಿಲ್ಲ, ಸ್ಲಿಪ್ ಆಗ್ತಾ ಇರತ್ತೆ. ನಂತರ ನಾವು ಇದನ್ನು ಸೆಂಟರಲ್ಲಿ ಪ್ಲೇಸ್ ಮಾಡಿಕೊಂಡು ಈ ರೀತಿ ಸೈಡ್ಸನ್ನು ನೀಟಾಗಿ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಲ್ಯಾಶಸನ್ನು ಸ್ಟಿಕ್ ಮಾಡುವಾಗ ನಾವು ಯಾವಾಗಲೂ ಸೆಂಟರ್ ಆಫ್ ದ ಲ್ಯಾಶ್ ಲೈನ್ ಮೇಲೆ ಇಟ್ಕೊಂಡು ನಂತರ ಸೈಡ್ಸನ್ನು ಫಿಕ್ಸ್ ಮಾಡೋದ್ರಿಂದ ನೀಟಾಗಿ ಸ್ಟಿಕ್ ಆಗುತ್ತೆ. ಈ ರೀತಿ ನೀಟಾಗಿ ಪಿಂಚ್ ಮಾಡಿಕೊಂಡು ನಮ್ಮ ನ್ಯಾಚುರಲ್ ಲ್ಯಾಶಸ್ ಹಾಗೆ ಫಾಲ್ಸ್ ಲ್ಯಾಶಸ್ಸನ್ನು ಕಂಬೈನ್ ಮಾಡ್ಕೋಬೇಕಾಗತ್ತೆ. ಹಾಗೆ ಪ್ರೆಸ್ ಮಾಡಿ ನೀಟಾಗಿ ಲ್ಯಾಶಸನ್ನು ಕೂರಿಸ್ಕೋಬೇಕಾಗತ್ತೆ. ನಾವು ಫಾಲ್ಸ್ ಲ್ಯಾಶಸನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಮ ಲ್ಯಾಶ್ ಲೈನ್ ಮೇಲೆ ಇಟ್ಕೊಂಡು ಅದು ಎಷ್ಟು ಲೆಂತ್ ಇರುತ್ತೋ ಅಷ್ಟು ಲೆಂತ್ಗೆ ನಾವು ಫಾಲ್ಸ್ ಲ್ಯಾಶಸನ್ನು ಕಟ್ ಮಾಡ್ಕೋಬೇಕಾಗತ್ತೆ, ಅದು ಔಟರ್ ವಿ ಸೈಡಲ್ಲಿ. ನಂತರ ನಾವು ಗ್ಲೂವನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಗ್ಲೂ ಒಂದು 30 ಸೆಕೆಂಡ್ಸ್ ಟು 1 ಮಿನಿಟ್ ಡ್ರೈ ಆದ ನಂತರ ನಾವು ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಲ್ಯಾಶ್ ಲೈನ್ ಮೇಲೆ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ, ನೀಟಾಗಿ ಕೂರೋದಿಲ್ಲ. ನೆಕ್ಸ್ಟ್ ನಾವು ಅದನ್ನು ಸೆಂಟರ್ ಆಫ್ ದ ಐ ಲ್ಯಾಶ್ ಲೈನ್ ಮೇಲೆ ಸ್ಟಿಕ್ ಮಾಡಿ ನಂತರ ನಾವು ಸೈಡ್ಸನ್ನು ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಐ ಲ್ಯಾಶಸನ್ನು ಕರ್ಲ್ ಮಾಡಿ ಮಸ್ಕರಾ ಅಪ್ಲೈ ಮಾಡಿ ನಂತರ ನಾವು ಈ ಪ್ರೊಸೀಜರನ್ನು ಫಾಲೋ ಮಾಡೋದ್ರಿಂದ ನಮ್ಮ ಐ ಲ್ಯಾಶಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ ಕೇಸ್ ನಮ್ಮ ಲ್ಯಾಶ್ ಲೈನ್ ಮೇಲೆ ಗ್ಲೂ ವಿಸಿಬಲ್ ಆಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಐಲೈನರಿಂದ ಕವರ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.